ಹಾಯ್ ಸ್ನೇಹಿತರೆ, ಧನುರ್ಮಾಸ ಪೂಜೆ ಪ್ರತಿದಿನ ಮಾಡ್ತಾ ಇದ್ದೀವಿ ನೋಡಿ. ಧನುರ್ಮಾಸ ಪೂಜೆ ವಿಡಿಯೋನ ಮೊನ್ನೆ ಒಂದು ನಾನು ಹಾಕಿದ್ದೆ. ಆ ವಿಡಿಯೋ ನೋಡಿದಂಥ ವ್ಯೂವರ್ಸು ನನಗೆ ಕಮೆಂಟ್ ಮಾಡಿದರು. ಏನಂತ ಅಂದರೆ, ಧನುರ್ಮಾಸ ಪೂಜೆನ ನಾವು ಯಾವ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರೆ ಒಳ್ಳೆಯದು ಮತ್ತು ದೇವಸ್ಥಾನಕ್ಕೆ ಹೋಗದೆ ಮನೆಯಲ್ಲೇ ಮಾಡ್ಬೋದಾ, ಹಾಗೆ ಅರಳಿಕಟ್ಟೆ ಪೂಜೆ ಮಾಡ್ಬೋದಾ, ಮತ್ತು ದಿನ ತಲೆಸ್ನಾನ ಮಾಡಬೇಕಾ, ಬ್ರಹ್ಮಚರ್ಯವನ್ನು ಪಾಲಿಸಬೇಕಾ, ನಾನ್ ವೆಜ್ ತಿನ್ನಬಾರ್ದಾ ಅಂತೇಳ್ಬಿಟ್ಟು ಈ ರೀತಿ ತುಂಬ ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗೆ ನಾನು ಉತ್ತರ ಈ ವಿಡಿಯೋದಲ್ಲಿ ಹೇಳ್ತಾ, ಧನುರ್ಮಾಸ ಪೂಜೆ ಮಾಡಬೇಕು ಅಂತ ನಿಮಗೆ ಮನಸ್ಸಲ್ಲಿ ಬಂದರೆ ಮಾಡಿ. ಒಂದು ದಿವಸನಾದರೂ ಮಾಡ್ಬೋದು, ಇಲ್ಲ ಅಂದರೆ ತಿಂಗಳ ಪೂರ್ತಿ ಆದರೂ ಮಾಡ್ಬೋದು. ಇಲ್ಲ ನಿಮಗೆ ಇಷ್ಟು ದಿನ ಮಾಡ್ತೀನಿ ನಾನು ಪೂಜೆ ಅಂತೇಳಿ ನೀವು ಫಸ್ಟ್ ದಿನ ಪೂಜೆ ದಿವಸ ಸಂಕಲ್ಪ ಮಾಡಿಕೊಂಡು ಅಷ್ಟು ದಿವಸ ನೀವು ಸಂಕಲ್ಪದಂತೆಯೇ ಪೂಜೆನ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಧನುರ್ಮಾಸ ಪೂಜೆಯಿಂದ ತುಂಬ ನನಗಂತೂ ಒಳ್ಳೆಯದಾಗಿದೆ. ನೀವು ಸಹಿತ ಈ ಪೂಜೆಯನ್ನು ಮಾಡಿ. ಹಾಗೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೆ ಹತ್ತಿರ ಇರೋದ್ರಿಂದ ನಾವು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಂಜನೇಯ ಟೆಂಪಲಿಗೆ ಹೋಗ್ಬಿಟ್ಟು ಭಜನೆಯನ್ನು ಮಾಡಿಬಿಟ್ಟು ನಾವು ಆಂಜನೇಯ ಟೆಂಪಲ್ನಿಂದ ಮಾರಿಕಾಂಬ ಟೆಂಪಲು ಹಾಗೆ ವೆಂಕಟರಮಣ ಟೆಂಪಲ್ಗೆ ಹೋಗ್ತೀವಿ. ಧನುರ್ಮಾಸ ಪೂಜೆನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಜೋರಾಗಿ ಆಚರಣೆ ಮಾಡ್ತಾರೆ. ಈ ಕೆಲವರಿಗೆ ದೇವಸ್ಥಾನ ಹತ್ತಿರ ಇಲ್ಲದೆ ಇರೋರು ಮನೆಯಲ್ಲೇ ಪೂಜೆ ಮಾಡಿ, ಅರಳಿಕಟ್ಟೆ ಏನಾದರೂ ಹತ್ತಿರ ಇದ್ದರೆ ನೀವು ಅಲ್ಲೂ ಸಹಿತ ಪೂಜೆ ಮಾಡಿ ಬರ್ಬೋದು ಅಶ್ವತ್ಥ ಮರಕ್ಕೆ. ಸ್ನೇಹಿತರೆ, ಧನುರ್ಮಾಸ ಪೂಜೆ ನೀವು ದಿನ ತಲೆಸ್ನಾನ ಮಾಡಬೇಕಾ ಅಂತ ಕೇಳಿದರೆ, ದಿನ ತಲೆಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದರೆ, ನಾನ್ ವೆಜ್ ತಿಂದೇನೆ ನೀವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಪೂಜೆಗೆ ಅಷ್ಟು ದಿನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪೂಜೆಯ ಸಂಕಲ್ಪ ನೀವು ಎಷ್ಟು ದಿನ ಮಾಡ್ಕೊಂಡಿರ್ತೀರೋ ಅಷ್ಟು ದಿನವೂ ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಈ ಪೂಜೆ ಪೂರ್ತಿ ಫಲ ನಿಮಗೆ ಸಿಗುತ್ತೆ. ಪೂಜೆಯ ಪೂರ್ತಿ ಫಲ ಸಿಗಬೇಕು ಅಂತ ಅಂದರೆ ನಾವು ಸೂರ್ಯೋದಯಕ್ಕಿಂತ ಮುಂಚೆನೇ ಧನುರ್ಮಾಸ ಪೂಜೆನ ಮಾಡಬೇಕಾಗತ್ತೆ. ಮನೆಯಲ್ಲಿ ಮಾಡೋರು ಸಹಿತ ಅಷ್ಟೇ, ನೀವು ಸೂರ್ಯ ಉದಯ ಅದರ ಒಳಗೇ ನೀವು ಮಂಗಳಾರತಿ ಪೂಜೆ ಪ್ರಸಾದ ಈ ರೀತಿ ಮಾಡೋದ್ರಿಂದನೂ ಸಹಿತ ಪೂಜೆಯ ಪೂರ್ತಿ ಫಲ ಸಿಗುತ್ತೆ. ನೋಡಿ, ನಾವು ಆಂಜನೇಯ ಟೆಂಪಲಿಂದ ಮಾರಿಕಾಂಬ ಟೆಂಪಲಿಗೆ ಬಂದ್ವಿ, ಹಾಗೆ ರಂಗನಾಥ ಸ್ವಾಮಿ ಟೆಂಪಲಿಗೂ ಸಹಿತ ಹೋಗಿ ಬಂದಿದ್ವಿ. ಆ ದೇವಸ್ಥಾನ ಸಹಿತ ವಿಡಿಯೋ ನಾನು ಹಾಕಿದ್ದೀನಿ. ಸ್ನೇಹಿತರೆ, ನಾವು ಫಸ್ಟಿಗಂದರೆ ತುಂಬ ವರ್ಷದ ಹಿಂದೆಯಿಂದನೂ ನಾವು ಧನುರ್ಮಾಸ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವು ಒಂದು ದಿನವೂ ಬಿಡದೇ ಇರೋ ಹಾಗೆ ಧನುರ್ಮಾಸ ಪೂಜೆನ ಮಾಡ್ತೀವಿ. ಹೆಣ್ಮಕ್ಳಿಗೆ ತಿಂಗಳ ಪೂರ್ತಿ ಧನುರ್ಮಾಸ ಪೂಜೆ ಸಿಕ್ಕೋದಿಲ್ಲ. ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ನಾನು ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನಾವು ಉದ್ಯೋಗದಲ್ಲಿ ಯಶಸ್ವಿ ಕಾಣಬೇಕು, ಹಾಗೆ ಮದುವೆ ಏನಾದರೂ ಲೇಟ್ ಆಗ್ತಿದೆ ಮತ್ತು ಈ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಈ ಧನುರ್ಮಾಸ ಪೂಜೆನ ನೀವು ಅಂದ್ಕೊಂಡಷ್ಟು ದಿನ ಸಂಕಲ್ಪ ಮಾಡಿಕೊಂಡಷ್ಟು ದಿನನ ಭಕ್ತಿ ಶ್ರದ್ಧೆಯಿಂದ ಮಾಡಿ. ನಿಜವಾಗ್ಲೂ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ಈ ಪೂಜೆನ ಮಾಡಿರ್ತೀರೋ ಅದು ನೆರವೇರುತ್ತೆ. ಯಾಕಂದರೆ ನಾನು ಪ್ರತಿ ವರ್ಷ ಪೂಜೆ ಮಾಡುವಾಗ ಪೂಜೆ ಶುರುವಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ಶುರು ಮಾಡಿರ್ತೀನಿ. ಆ ಪೂಜೆ ಮುಂದಿನ ವರ್ಷ ಪೂಜೆ ಬರೋಳಗೆ ಆ ಕೆಲಸ ಆಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಹಾಗೆ ಮದುವೆ ಲೇಟ್ ಆಗ್ತಿದೆಯಾ, ಮಕ್ಕಳಾಗಿಲ್ಲದೆ ಇರೋ ಎಷ್ಟೋ ಜನ ಏನೇನೋ ಪೂಜೆಗಳನ್ನು ಮಾಡ್ತಿರ್ತಾರೆ. ಈ ಪೂಜೆಗಳನ್ನು ಮಾಡಿ ನಿಮ್ಮ ಆಸೆ ಈಡೇರುತ್ತೆ, ಕನಸು ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಈ ರೀತಿ ಪ್ರತಿದಿನ ನಮ್ಮ ಊರಲ್ಲಿ ಧನುರ್ಮಾಸ ಪೂಜೆನ ಮಾಡ್ತೀವಿ. ಹಾಗೆ ನೀವು ನಿಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ಬರ್ಬೋದು. ನಮ್ಮ ಮನೆ ಹತ್ತಿರ ಮಾರಿಕಾಂಬ ಟೆಂಪಲ್ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಇನ್ನೂ ತುಂಬ ದೇವಸ್ಥಾನಗಳಿದೆ. ನಾವು ಈ 3 ದೇವಸ್ಥಾನಗಳಿಗೆ ಹೋಗ್ತೀವಿ. ಸ್ನೇಹಿತರೆ, ನಿಮಗೆ ಧನುರ್ಮಾಸ ಪೂಜೆಯ ಬಗ್ಗೆ ಇನ್ನೂ ಏನಾದರೂ ವಿವರಣೆ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಕಮೆಂಟಿಗೆ ಇನ್ನೊಂದು ಪೂಜೆ ದಿನ ನಿಮಗೆ ಉತ್ತರವನ್ನು ಕೊಡ್ತೀನಿ. ನಾಳೆ ಏಕಾದಶಿ ಇದೆ, ಎಲ್ಲರೂ ಸಹಿತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಬನ್ನಿ. ಏಕಾದಶಿ ಉಪವಾಸ ಸಹ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಈ ಧನುರ್ಮಾಸ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಪಟ್ಟು ನಡೆಯುತ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.